ಮಹಾಶಿವರಾತ್ರಿಯ ಮಹತ್ವ ಮತ್ತು ಆಚರಣೆಯ ಅರ್ಥ. ಮಹಾಶಿವರಾತ್ರಿ ಎಂದು ಕರೆಯಲ್ಪಡುವ ಶಿವನು ರತ್ನ ಹಿಂದೂ ಧರ್ಮದಲ್ಲಿ ಶಿವನಿಗೆ ಮೀಸಲಾಗಿರುವ ಅತ್ಯಂತ ಮಹತ್ವದ ಉತ್ಸವಗಳಲ್ಲಿ ಒಂದಾಗಿದೆ. ಇದನ್ನು ವಿಶ್ವದಾದ್ಯಂತ ಲಕ್ಷಾಂತರ ಭಕ್ತರಿಂದ ಬಹಳ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಶಿವರಾತ್ರಿಯನ್ನು ಏಕೆ ಆಚರಿಸಲಾಗುತ್ತದೆ ಮತ್ತು ಅದರ ಮಹತ್ವ ಇಲ್ಲಿದೆ. ಶಿವ ಅವರ ದೈವಿಕ ನೃತ್ಯದ ರಾತ್ರಿ ತಂದವ. ಹಿಂದೂ ಪುರಾಣಗಳ ಪ್ರಕಾರ ಶಿವನು ಸೃಷ್ಟ, ಸಂರಕ್ಷಣೆ ಮತ್ತು ವಿನಾಶದ ಕಾಸ್ಮಿಕ್ ನೃತ್ಯವಾದ ತಂಡವವನ್ನು ಪ್ರದರ್ಶಿಸಿದಾಗ ಮಹಾಶಿವರಾತ್ರಿ ರಾತ್ರಿ ಗುರುತಿಸುತ್ತಾನೆ. ಈ ನೃತ್ಯವು ಬ್ರಹ್ಮಾಂಡದ ಆವರ್ತಕ ಸ್ವರೂಪ ಮತ್ತು ಜೀವನದ ಶಾಶ್ವತ ಲಯವನ್ನು ಸಂಕೇತಿಸುತ್ತದೆ. ಶಿವ ಮತ್ತು ಪಾರ್ವತಿಯ ವಿವಾಹ. ಮತ್ತೊಂದು ಜನಪ್ರಿಯ ನಂಬಿಕೆಯೆಂದರೆ ಮಹಾಶಿವರಾತ್ರಿ ಭಗವಾನ್ ಶಿವ ಮತ್ತು ಪಾರ್ವತಿ ದೇವತೆಯ ದೈವಿಕ ಒಕ್ಕೂಟವನ್ನು ಸ್ಮರಿಸುತ್ತಾನೆ. ಶಿವ ಪಾರ್ವತಿಯನ್ನು ತನ್ನ ಪತ್ನಿ ಎಂದು ಒಪ್ಪಿಕೊಂಡ ದಿನವೆಂದು ಪರಿಗಣಿಸಲಾಗುತ್ತದೆ. ಇದು ದೈವಿಕ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಶಕ್ತಿಗಳ ಶಕ್ತಿ ಮತ್ತು ಶಿವ ಒಕ್ಕೂಟವನ್ನು ಸೂಚಿಸುತ್ತದೆ. ರಾತ್ರಿ ಶಿವ ಜಗತ್ತನ್ನು ಉಳಿಸಿತು. ಸಮುದ್ರ ಮಂಥನ್ ಸಾಗರ ಮಂಥನದ ದಂತಕಥೆಯ ಪ್ರಕಾರ ಈ ರಾತ್ರಿಯಲ್ಲಿ ಬ್ರಹ್ಮಾಂಡವನ್ನು ಉಳಿಸಲು ಶಿವ ಮಾರಕ ವಿಷ ಹಲಹಲವನ್ನು ಸೇವಿಸಿತು. ತನ್ನ ಗಂಟಲಿನಲ್ಲಿ ವಿಷವನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಅವನು ನೀಲಿ ಬಣ್ಣಕ್ಕೆ ತಿರುಗಿ ನೀಲ್ಕಾಂತ್ ಎಂದು ಪ್ರಸಿದ್ಧನಾದನು. ಭಕ್ತರು ತ್ಯಾಗ ಮತ್ತು ಸಹಾನುಭೂತಿಯ ಈ ಕಾರ್ಯವನ್ನು ಆಚರಿಸುತ್ತಾರೆ. ಕತ್ತಲೆ ಮತ್ತು ಅಜ್ಞಾನವನ್ನು ನಿವಾರಿಸುವುದು. ರಾತ್ರಿ ಎಂಬ ಪದದ ಅರ್ಥ ರಾತ್ರಿ ಮತ್ತು ಶಿವರಾತ್ರಿ ಶಿವನಿಗೆ ಭಕ್ತಿಯ ಮೂಲಕ ಕತ್ತಲೆ ಮತ್ತು ಅಜ್ಞಾನವನ್ನು ನಿವಾರಿಸುವುದನ್ನು ಸಂಕೇತಿಸುತ್ತದೆ. ಈ ರಾತ್ರಿಯಲ್ಲಿ ಶಿವನನ್ನು ಆರಾಧಿಸುವುದು ಭಕ್ತರು ಆಧ್ಯಾತ್ಮಿಕ ಜ್ಞಾನೋದಯ ಮತ್ತು ವಿಮೋಚನೆ ಮೋಕ್ಷ ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಶಿವಲಿಂಗವಾಗಿ ಪ್ರಕಟವಾದ ದಿನ. ಮತ್ತೊಂದು ದಂತಕಥೆಯು ಈ ರಾತ್ರಿಯಲ್ಲಿ ಶಿವನ ಒಂದು ಲಿಂಗದ ರೂಪದಲ್ಲಿ ಶಿವನ ಅಮೂರ್ತ ಪ್ರಾತಿನಿಧ್ಯ ಪ್ರಕಟವಾಗಿದೆ ಎಂದು ಹೇಳುತ್ತದೆ. ಇದಕ್ಕಾಗಿಯೇ ಭಕ್ತರು ಶಿವಲಿಂಗವನ್ನು ಮಹಾಶಿವರಾತ್ರಿ ಸಮಯದಲ್ಲಿ ಹಾಲು, ನೀರು ಮತ್ತು ಬಿಲ್ವ ಎಲೆಗಳ ಅರ್ಪಣೆಗಳೊಂದಿಗೆ ಪೂಜಿಸುತ್ತಾರೆ. ಖಗೋಳ ಮಹತ್ವ. ಇಂದು ಫಾಲ್ಗುಣ ತಿಂಗಳಲ್ಲಿ ಫೆಬ್ರವರಿ-ಮಾರ್ಚ್ 15 ರಾತ್ರಿಯ ಕೃಷ್ಣ ಪಕ್ಷ 14ನೇ ರಾತ್ರಿ ಮಹಾಶಿವರಾತ್ರಿಯನ್ನು ಗಮನಿಸಲಾಗಿದೆ. ಈ ರಾತ್ರಿಯಲ್ಲಿ ಉತ್ತರ ಗೋಳಾರ್ಧವು ಮಾನವ ದೇಹದಲ್ಲಿ ಸ್ವಾಭಾವಿಕ ಶಕ್ತಿಯ ಏರಿಕೆಯಾಗುವ ರೀತಿಯಲ್ಲಿ ಇರಿಸಲ್ಪಟ್ಟಿದೆ. ಈ ಶಕ್ತಿಯನ್ನು ಬಳಸಿಕೊಳ್ಳಲು ಭಕ್ತರು ಎಚ್ಚರವಾಗಿರುತ್ತಾರೆ, ಧ್ಯಾನಿಸುತ್ತಾರೆ ಮತ್ತು ಪ್ರಾರ್ಥನೆ ಮಾಡುತ್ತಾರೆ.